ಜಾಗೃತಗೊಳಿಸಿದ್ರೆ ಬದಲಾವಣೆಯನ್ನ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಅಂತಂದ್ರೆ ನಾವಿಲ್ಲಿ 3-4 ದಿವಸದ ಹಿಂದಗಡೆ ಸೇರಿದಂತಹ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಯುವಕರಿಗೆ ಮನವಿಯನ್ನು ಮಾಡಿಕೊಂಡಿದ್ವಿ. ಎಲ್ಲಿಯವರೆಗೆ ಹನುಮಂತನ ಪ್ರಾಣ ಪ್ರತಿಷ್ಠೆನ ಆಗೋದಿಲ್ವೋ, ಎಲ್ಲಿವರೆಗೆ ದೇವಸ್ಥಾನದ ಕಳಸಾರೋಹಣ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಯಾರೂ ಮಾಂಸಾಹಾರವನ್ನ ಸೇವನೆ ಮಾಡಬಾರದು ಅಂತ ಹೇಳಿದ್ವಿ. ಎಲ್ಲರೂ ಅಕ್ಷರಶಃ ಪಾಲನೆ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಿಕ್ಕೆ ಶ್ರೀರಾಮ್. ಯಾವ ರೀತಿ ದೇವರ ಮೇಲಿನ ಭಕ್ತಿ ಜಾಗೃತ ಆದ್ರೆ ನಿನ್ನೆ ಆಶ್ಚರ್ಯ ಆಗಿತ್ತು. ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿಯವರಿಗೆ 1,000 ಜನರಿಗೆ ಉಪ್ಪಿಟ್ಟನ್ನ ಮಾಡಿದ್ರು. ಆಮೇಲೆ ಅವರು ಮಂಜು ಕಾಟ್ಕರಿಗೆ ಬೈದ್ರು. ಆದ್ರೆ ಮಂಜು ಕಾಟ್ಕರ್ ಅವರು ಹೇಳಿದ್ರು, ಶಿವಶಂಕರ ಕಾಲನಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮನೆಯ ಹಿಂದೂ ಹೆಣ್ಣು ಮಕ್ಕಳು ಹನುಮಂತನ ಭಕ್ತರಾಗಿದ್ದಾರೆ. ಅವರೆಲ್ಲರೂ ಕೂಡ ಉಪವಾಸವನ್ನ ಮಾಡಿ ಇವತ್ತು ಕುಂಭದ ಮೂಲಕ ಸ್ವಾಗತವನ್ನ ಕೋರಬೇಕಂತ ನಿಶ್ಚಯ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಅವರಿಗೆ ಹೇಳಲಾಯಿತು. ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನ ಹಾಳು ಮಾಡ್ತೇವೆ, ಹಿಂದೂ ಧರ್ಮವನ್ನ ನಾಶ ಮಾಡ್ತೇವೆ ಅಂತಕ್ಕಂಥ ದುಷ್ಟ ಮಾತುಗಳು ನಮ್ಮ ದೇಶದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಜನವರಿ 22ನೇ ತಾರೀಕು ನಮ್ಮ ದೇಶದಲ್ಲಿ ಕಳೆದ 500 ವರ್ಷಗಳ ಕಾಲ ಹಿಂದೂಗಳೆಲ್ಲ ಒಂದಾಗಿ ಹೋರಾಟವನ್ನ ಮಾಡ್ತಾ ಇದ್ರು. ಯಾವ ಸ್ಥಾನದಲ್ಲಿ ಬಾಬರ್ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮ ಮಂದಿರವನ್ನ ಹಾಳು ಮಾಡಿದ್ರು, ಅದೇ ಜಾಗೆಯಲ್ಲಿ ನಾವು ರಾಮ ಮಂದಿರವನ್ನ ಪುನಃ ಸ್ಥಾಪನೆ ಮಾಡ್ತೀವಿ ಅಂತ ಹೋರಾಟವನ್ನ ಮಾಡಿ ಜಯ ಸಾಧಿಸತಕ್ಕಂಥ ದಿನ ಜನವರಿ 22ನೇ ತಾರೀಕು. ಮಿತ್ರರೇ, ರಾಮ ಮಂದಿರ ಪ್ರತಿಷ್ಠಾಪನೆ ಆಗುವಂತ ದಿನ ಇಡೀ ದೇಶ, ಇಡೀ ಜಗತ್ತು ಭಾರತದ ಶಕ್ತಿಯ ಮುಂದೆ ತಲೆಬಾಗಿತ್ತು. ರಾಮನ ಮುಖ ದರ್ಶನವಾದಾಗ ನಾವೆಲ್ಲ ಕೂಡ ಟಿವಿ ಮುಂದೆ ಕುಂತು ರಾಮನ ದರ್ಶನವನ್ನ ಪಡೆದ್ವಿ. ನಮ್ಮೆಲ್ಲರ ಕಣ್ಣಲ್ಲಿ ನಮಗೆ ಗೊತ್ತಾಗದ ಹಾಗೆ ಆನಂದ ಬಾಷ್ಪಗಳು ಬಂದವು. ಯಾಕೆಂದ್ರೆ ಕಳೆದ 500 ವರ್ಷಗಳ ಕಾಲ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ಕೂಡ ರಾಮನನ್ನ ಕಾಣಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ಮಾಡಿದ್ರು. ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ಇಡೀ ಜಗತ್ತು ಭಾರತ ದೇಶವನ್ನು ನೋಡ್ತಾ ಇದೆ. ಜಗತ್ತಿನಲ್ಲಿ ಏನಾದರೂ ಬದಲಾವಣೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇದ್ರೆ ಅದು ಕೇವಲ ಭಾರತದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತು ಒಂದು ಜಗತ್ತಿನಲ್ಲಿ ಹೇಳಿಕೆ ಪ್ರಾರಂಭ ಮಾಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಕೊರೋನಾ ಜಗತ್ತಿಗೆ ಬಂದಿತ್ತು. ಅಕಸ್ಮಾತ್ ಆಗಿ ಕೊರೋನಾ ಭಾರತ ದೇಶಕ್ಕೆ ಬಂದರೆ ಭಾರತ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿಲ್ಲ. ಅಕ್ಷರಶಃ ಹೆಣಗಳು ರಸ್ತೆಯಲ್ಲಿ ಬೀಳುತ್ತಂತೆ ಅನೇಕ ಉದ್ದತನದ ಮಾತುಗಳನ್ನು ಹೇಳ್ತಾ ಇದ್ರು. ಆದ್ರೆ ಇವತ್ತು WHO ವಿಶ್ವ ಆರೋಗ್ಯ ಸಂಸ್ಥೆ ಇದೆ. ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ವರದಿಯಲ್ಲಿ ಹೇಳ್ತಾ ಇದೆ, ಜಗತ್ತಿನಲ್ಲಿ ಅತಿ ಯಶಸ್ವಿಯಾಗಿ ಕೊರೋನಾವನ್ನು ಎದುರಿಸಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೆ. ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ನಾವು ಹೆಂಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕರ್ನಾಟಕ ಬ್ಯಾಂಕ್ ಈ ರೀತಿ ಹೆಸರುಗಳನ್ನ ಕೇಳ್ತೀವಿ. ಜಗತ್ತಿಗೆ ಸಾಲ ಕೊಡುವಂತ ಒಂದು IMF ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಆ ದೇಶದ ಅಧ್ಯಕ್ಷರು ಭಾರತ ದೇಶಕ್ಕೆ ಬಂದಿದ್ರು. ಭಾರತ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ IMF ಅಧ್ಯಕ್ಷರು ಒಂದು ಮಾತನ್ನು ಹೇಳ್ತಾರೆ, ಇವತ್ತು ಜಗತ್ತಿನಲ್ಲಿ ಅನೇಕ ಆರ್ಥಿಕ ಸಮಸ್ಯೆಗಳು ಬರ್ತಾ ಇವೆ. ಜಗತ್ತಿನಲ್ಲಿ ಇರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬಹುದು ಅಂತೇಳಿ ಆಶಾಕಿರಣವಾಗಿ ಕಾಣ್ತಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಿತ್ರರೇ, ಸುಳ್ಳು ಆಮಿಷಕ್ಕೆ ಒಳಗಾಗಿ ನಮ್ಮ ಧರ್ಮವನ್ನ ಅವಹೇಳನ ಮಾಡಲಿಕ್ಕೆ ಏನು ಪ್ರಯತ್ನವನ್ನ ಮಾಡಿದ್ರು, ಇದು ಮೊದಲೇ ಪ್ರಯತ್ನ ಅಲ್ಲ. ನಮ್ಮ ದೇಶದಲ್ಲಿ ಅಫ್ಜಲ್ ಖಾನ್ ಇಂದ ಔರಂಗಜೇಬ್ ಇದ್ದ. ಯಾವಾಗ ಅಫ್ಜಲ್ ಖಾನ್ ಅಂತ ಔರಂಗಜೇಬನಂತ ದುಷ್ಟಶಕ್ತಿ ಇತ್ತು, ಇದೇ ನಾಡಿನಲ್ಲಿ ಶಿವಾಜಿ ಮಹಾರಾಜರಂತ ಒಬ್ಬ ಅಪ್ಪಟ ರಾಷ್ಟ್ರಭಕ್ತ ಕೂಡ ಇತ್ತು. ಅವರ ಜೊತೆ ಸಂಘರ್ಷ ಮಾಡಿರ್ತಕ್ಕಂಥ ಇತಿಹಾಸ ನಮಗೆಲ್ಲರಿಗೂ ಗೊತ್ತಿದೆ. ಅಕ್ಬರ್ ಹೇಳ್ತಾ ಇದ್ದ, ನಾವು ಇಡೀ ದೇಶವನ್ನ ಮುಸ್ಲಿಂ ರಾಷ್ಟ್ರವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಆದ್ರೆ ಅದೇ ಅಕ್ಬರ್ನಿಗೆ ಸರಸಾಟಿಯಾಗಿ ನಿಲ್ಲಬಹುದಾದಂತಹ ರಾಣಾ ಪ್ರತಾಪ್ ನಮ್ಮ ದೇಶದಲ್ಲಿ ಇದ್ದ ಅನ್ನೋದನ್ನ ನಾವು ನೆನಪಾರು ಮಾಡಲು ಬಿಟ್ಟರೆ, ಸಿಕ್ಕಿಲಿಗಾರ ಸಮಾಜ ಅಂತ ಹೇಳಿ ಸಮಾಜಕ್ಕೆ ಯಾಕೆ ಹೆಸರು ಬಂತು? ಒಂದು ಮಾತನ್ನ ನಾನು ನೆನಪಿಡಬೇಕು. ಯಾಕೆ ಅಂದ್ರೆ ಸಿಕ್ಕಿಲಿಗಾರ ಸಮಾಜ ಅಂತಂದ್ರೆ ರಾಣಾ ಪ್ರತಾಪನ ಸೈನ್ಯದಲ್ಲಿ ರಾಣಾ ಪ್ರತಾಪನಿಗೆ ಬೇಕಾಗುವಂತ ಎಲ್ಲ ಶಸ್ತ್ರಗಳನ್ನ ತಯಾರು ಯಾರು ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ಅಪ್ಪಟ ದೇಶಭಕ್ತರಾಗಿರ್ತಕ್ಕಂಥ ಸಿಕ್ಕಿಲಿಗಾರ ಸಮಾಜದ ಯುವಕರು ಮಾಡಿಕೊಡ್ತಾ ಇದ್ರು ಅಂತಕ್ಕಂಥ
ಇವತ್ತು ಹನುಮಂತನ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ಹನುಮಂತನ ದೇವಸ್ಥಾನದಿಂದ ನಾವೇನು ಪ್ರೇರಣೆಯನ್ನ ಪಡಿಬೇಕಂದ್ರೆ, ನನ್ನ ಶಿವಶಂಕರ ಕಾಲನಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಯುವಕ ದುಶ್ಚಟಗಳಿಂದ ಮುಕ್ತನಾಗಬೇಕು, ಗುಟ್ಕಾ ಚಟದಿಂದ ಮುಕ್ತನಾಗಬೇಕು, ಮದ್ಯಪಾನದಿಂದ ಮುಕ್ತನಾಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕಲಿಕ್ಕೆ ನಾವು ಶಕ್ತಿವಂತರಾಗುವಂತ ಅವಶ್ಯಕತೆ ಇದೆ. ಗುಟ್ಕಾ ಮದ್ಯಪಾನವನ್ನ ಮಾಡಿ ನಮ್ಮ ಯೌವನವನ್ನ ಹಾಳು ಮಾಡಿಕೊಳ್ಬಾರ್ದು. ಬರ್ತಕ್ಕಂಥ 25 ವರ್ಷಗಳ ಕಾಲ ಸ್ವತಂತ್ರ ಪಡೆದು ನಾವು ಏನು 100 ವರ್ಷಗಳ ಕಾಲವನ್ನು ಹೊಂದೇವೆ. ಆ ಸಂದರ್ಭದಲ್ಲಿ ಬರ್ತಕ್ಕಂಥ 25 ವರ್ಷಗಳ ಕಾಲ ಅಮೃತ ಕಾಲ ಅಂತಕ್ಕಂಥ ಮಾತನ್ನ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶವನ್ನ ವಿಶ್ವಗುರು ಮಾಡುವಂತ ಅವಶ್ಯಕತೆ ಇದೆ. ಯಾರು ಹಿಂದೂ ಸಮಾಜದ ವಿರುದ್ಧ ಮಾತಾಡ್ತಾರೆ ಆ ಎಲ್ಲ ದುಷ್ಟ ಶಕ್ತಿಗಳನ್ನ ಸಂವಾದ ಮಾಡುವಂತ ಅವಶ್ಯಕತೆ ಇದೆ. ಅದಕ್ಕೆ ಯುವ ಶಕ್ತಿಯ ಅವಶ್ಯಕತೆ ಇದೆ. ಅದಕ್ಕಾಗಿ ಯುವ ಶಕ್ತಿ ದುಷ್ಟ ಚಟಗಳಿಂದ ಮುಕ್ತರಾಗಬೇಕು. ಸಜ್ಜನ ಸಕ್ರಿಯ ಸಮಾಜವನ್ನು ನಿರ್ಮಾಣ ಮಾಡುವಂತ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡೋಣ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.